ಮದ್ವೆ ಎಪಿಸೋಡ್ಗೆ ವೆಲ್ಕಮ್. ಅದೇನು ನಾನೇ ಮೋನಾಲಿಸಾ ಕಣಿ. ಮಂಜಣ್ಣ ಮಂಜಣ್ಣ ಏ ಮಂಜಣ್ಣ. ಇವ್ರು ನಮ್ಮ ಮಾವನ್ ಮನೆಗ್ ಬಂದ್ಮೇಲೆ ನನ್ನನ್ನು ಹೊರಗಡೆ ಹಾಕಿದ್ರು. ರಾಧಿಕಾ ಚಿಂದಿ ಮಾಡಿ ಚಂದ್ರಿಕಾ ಈಗ 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 ಕಣ್ಣೊಳಗಡೆ ಖುಷಿ ನೀಡೋ ದ್ಯಾವತೆ ನೀನೇನೆ, ಈ ಶಿವನಿಗೆ ಬೆಳಕಾಗೋ ಪಾರ್ವತಿ ನೀನೇ. ಯಾಕಂದ್ರೆ ಅದು ಎಲೆಕ್ಟ್ರಿಕ್ ಟ್ರೈನ್. ಅಣ್ಣಯ್ಯ ಬಂದ್ರು ಅಣ್ಣಯ್ಯ ಬಂದ್ರು. ಬ್ಯೂಟಿ ರಹಸ್ಯ ಹೇಳ್ಬೇಕಂತೆ ಲಾಸ್ಟ್ ಬ್ಲಾಗ್ ಅಲ್ಲಿ ಕೇಳಿದ್ದಮ್ಮ. ಇದು ನಮ್ಮ ಗುಂಡಮ್ಮನ್ ಮದ್ವೆಗೆ ಫುಲ್ ಡೆಕೋರೇಟ್ ಆಗಿದೆ ನಮ್ಮ ಮನೆ. ಹಾಯ್ ಎಲ್ರಿಗೂ ನಮಸ್ಕಾರ. ಗುಟ್ಟುಗೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರು ಕೇಳ್ತಿದ್ರಿ ಅಣ್ಣಯ್ಯದೆಲ್ಲ ಬೇಕು 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 ಇನ್ನೊಂದು ಪಾರ್ಟ್ ಅಂತ. ಇದೀಗ ಹೋರಾಟದ ರೂಪವನ್ನ ಅದು ಪಡೆದುಕೊಂಡಿದೆ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಓಪನ್ ಮಾಡಿವಿ? ಎಲ್ಲೊಬ್ಳು ಬಿದ್ದಿದ್ದಾಳೆ ಬಾಯ್ ತಕೊಂಡು. ಇವ ಅಮ್ಮಂಗ್ ಬರೀ ನಿದ್ರೆ ಬಿಟ್ರಿ ನೀನಿಲ್ಲ, ಬರೀ ಡವ್ ಮಾಡ್ತಾಳೆ. ಎಲ್ಲಾರು ಜಾಗ ಸಿಗ್ಲಿ ನಿದ್ದೆ ಹೊಡಿತಾಳೆ. ಇನ್ನಿಲ್ಲಿ ನಮ್ ಗುಂಡಮ್ಮ ಇದ್ದಾಳೆ. ಗುಂಡಮ್ಮ ಫುಲ್ ಪ್ಯಾಕಪ್ ಆಗಿ ನಿದ್ದೆ ಹೊಡಿತಾಳೆ. ಇದು ಲಾಕ್ ಓಪನ್ ಆಗಲ್ವಣ್ಣ? ಅಯ್ಯೋ ಇದು ಲಾಕ್ ಓಪನ್ ಆಗಲ್ವ? ಒಂಚೂರು ಅದು ತೆಗಿ. ಹೀಗಾಗುತ್ತೆ. ಎಸ್ ಇಯರ್ ಅವರ್ ಗುಂಡಮ್ಮ ಅಂಡ್ ಈ ನಿದ್ದೆ ಗಣ್ಣು ರತ್ನಾಕ ಎಲ್ರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಮದ್ವೆ ಎಪಿಸೋಡ್ಗೆ ವೆಲ್ಕಮ್. ಎಸ್ ಇವಳು ಮದ್ವೆ ಆಗ್ತಿದ್ದಾಳೆ ಗರ್ಲ್ಸ್. ಸೊ ನಮ್ ಮನೆ ಬಿಟ್ಟು ತೊಲಗ್ತಿದ್ದಾಳೆ ನಮ್ಮ ಮಾವನ ಮನೆನ. ಅದೇ ಗಂಡ ಯಾರು ಅಂತ ನನ್ಗೆ ಗೊತ್ತಿಲ್ಲ ಇನ್ನು. ನಾನಂತೂ ಚೆನ್ನಾಗಿ ರೆಡಿ ಆಗ್ತೀನಿ ಅಷ್ಟೇ ಗೊತ್ತಿರೋದು. ಹೌದೌದು, ಇನ್ಯಾರು ಬರ್ತಾರೆ? ಗಂಡ ಯಾರು ಅಂತಾನೆ ಗೊತ್ತಿಲ್ಲದೆ ಮದ್ವೆ ಆಗ್ತಿರೋ ಏಕೈಕ ಹುಡುಗಿ ಅಂದ್ರೆ ನಮ್ಮ ಗುಂಡಮ್ಮ. ನಾನ್ ಚೆನ್ನಾಗಿ ರೆಡಿ ಆಗ್ಬೇಕು ಅಷ್ಟೇ. ಅಂದ್ರೆ ನೀನ್ ಆಗ್ತಿರೋದು ಚೆನ್ನಾಗ್ ರೆಡಿ ಹಾಕಿ ಕಾಣಿಸ್ಬೇಕೋಸ್ಕರ ಒಂದ್ ಮದ್ವೆ ಆಗ್ತಿದ್ಯಾ. ಗ್ರೇಟ್ ಗ್ರೇಟ್. ಆದ್ರೂ ಮಿಸ್ ಮಾಡ್ಕೋತೀವಿ ಗುಂಡಮ್ಮ. Hello baby, I miss you. ಅಳ್ಬೇಡ. ಇನ್ನು ಮದ್ವೆ ಆದ್ಮೇಲೆ ಯಾರ್ ಗಂಡ ಅಂತ ಗೊತ್ತಾದ್ಮೇಲೆ ಅಳೋದ್ ತುಂಬಾ ಇದೆ. ನೀನಮ್ಮ ಪಿಕಪ್ 5 ಗಂಟೆಗೆ ಹೇಳಿದ್ರಂತೆ. ಈಗ ಗೊತ್ತವ್ರೆ ಲೇಟ್ ಮಾಡ್ಕೊಂಡು. ಇದನ್ ಕೇಳಿಸ್ಕೊಂಡ್ರೆ ಪಕ್ಕ ಹೊಡಿತಾರೆ. ಹೊಸ ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟಿದ್ದಾಳೆ. ಪೂಕಿ ಹಾಕೊಂಡಿದ್ದಾಳೆ ನೋಡಿ ಹಿಂಗೆ. ಪೂಕಿ ಆಕ್ಚುಲಿ ಪೂಕಿ ಅಂದ್ರೆ ತುಳುವಲ್ಲಿ ಏನು ಅಂತ ಗೊತ್ತಾ? ಗೊತ್ತು. ಅದೇನು? ಊಸ. ಪೂಕಿ ಅಂದ್ರೆ ಊಸು. ಅಂಕಿತಮ್ಮ ಏನ್ ತಿಂಡಿ ಅಡಿಗೆ ಏನು? ದೋಸೆ ಮಾಡ್ಕೊಂಡ್ ಬಂದವ್ರು ನೋಡಿ ನಮ್ಮಮ್ಮ. ನಿನ್ ಫೇವ್ರೇಟ್ ಕುಂಬಳಿಕಾಯಿ ಪಲ್ಯ. ನನ್ಗೂ ತಂದಿದ್ಯೋ ಬರೀ ಹೊಟ್ಟೆ ಉರ್ಸಕ್ ಮಾತ್ರ ಅಂದು. ಇದು ನಿಂದು ತಾಯಿ ಗುಣ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಮೀನಮ್ಮ ನಂಗೆ ಏನ್ ತಂದಿದ್ದೀರಾ? ನಿನ್ಗ ಒಂದು ಚಾಪೆ ತಂದವ್ರೆ ನಿದ್ದೆ ಮಾಡಕ್ಕೆ. ಹೇಳಲ್ಲ, ಇವರೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಜೊತೆಗೆ ದಿಂಬು ತಂದಿದ್ರೆ ಓಕೆ. ಅವ್ರು ತೊಡೆ ಕೊಡ್ತಾರೆ. ನೋಡಿ, ನಾವು ಸನ್ಯಾಸತ್ವ ತಗೊಳಕಂತೂ ಹೋಗ್ತಿಲ್ಲ. ಇದು ನಮ್ದು ಡೈರೆಕ್ಟ್ ಕುಂಭಮೇಳದಿಂದ ಎದ್ ಬಂದಳ್ತಾರ. ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದೀನಿ, ಅದಕ್ಕೆ ಈ ವೇಷದಲ್ಲಿ ಇದೀನಿ. ಇಲ್ಲಪ್ಪ, ಮೊನಾಲಿಸಾ ಮಾಡಿದ್ಯಾ? ನಾನೇ ಮೋನಾಲಿಸಾ ಕಣಿ. ಪಾಪ ಮೋನಾಲಿಸಾ, ಅವಳಿಗೊಂದ್ ಗತಿ ಮಾಡಿಟ್ಟವ್ರೆ ಪಾಪ. ಇದು ನಂದು ಫೇವ್ರೆಟ್ ಶಾಲ್, ಅದಕ್ಕೆ ನಾನು ಕ್ಯಾರಿ ಮಾಡ್ತಿರ್ತೀನಿ ಅವಾಗ ಅವಾಗ. ಮೀನಮ್ಮ ಏನಿಲ್ಲ ಅಷ್ಟೇ ಮಾತಾಡ್ಬೇಕು. ಎಸ್ ಅಂದ್ರೆ ಕೂತ್ಬಿಡ್ತೀನಿ. ಗೈಸ್, ಇವಾಗ ಎಲ್ರು ನಿದ್ದೆ ಮಾಡಕ್ ಹೊರಡ್ತಿದೀವಿ. ಎಲ್ಲ ನಿದ್ದೆ ಮಾಡ್ತೀವಿ. ಡ್ರೈವರ್ ಅಣ್ಣ, ನೀವು ಮಾತ್ರ ನಿದ್ದೆ ಮಾಡಬೇಡಿ. ನೀವು ನಿದ್ದೆ ಮಾಡಿದ್ರೆ ಇನ್ನಲ್ಲಿ ಬಂದ್ವಿ ನಮ್ ಶೂಟಿಂಗ್ ಮನೆಗೆ. ಎಲ್ಲ ಶಿಫ್ಟಿಂಗ್ ನಡೀತಿದೆ. ಇದು ನಮ್ಮ ಶೂಟಿಂಗ್ ಹೌಸ್. ಇಲ್ಲಿ ಮಂಜಣ್ಣ ಬತ್ತಾ. ಮಂಜಣ್ಣ ಏ ಮಂಜಣ್ಣ 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 ಏ ಮಂಜಣ್ಣ ಏ ಮಂಜಣ್ಣ 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 ಏ ಮಂಜಣ್ಣ ಏ ಮಂಜಣ್ಣ. ಇಷ್ಟೇ
ಇವಾಗ ಬಂದವ್ರೆ 6:30 ಬರ್ಬೇಕಿತ್ತು, 7:30 ಬಂದವ್ರೆ ಶೂಟಿಂಗ್ ಸ್ಪಾಟ್. ಯಾರ್ರಿ ತಪ್ಪು ಯಾರ್ರಿ ತಪ್ಪು ಯಾರು ತಪ್ಪು ಅಂತ ತಪ್ಪಾಗೈತೆ ಅಷ್ಟೇ. ಇಲ್ಲಿ ಬತ್ತವ್ರು ನೋಡಿ, ಇವ್ರು ಇದಾರಲ್ಲ ನಮ್ಮ ಸೀರಿಯಲ್ ನ ಮ್ಯಾನೇಜರು, ಯಾವಾಗ್ಲೂ ಹಸನ್ಮುಖಿರು. ಈ ಊರಲ್ಲಿ ಯಾರನ್ನೋ ಕಾಳಾಗ್ತಿದಿರ್ತಾನೆ ನಂಗೆ ಗೊತ್ತು, ಅದಕ್ಕೆ ನೀವು ಇಷ್ಟು ಚೆನ್ನಾಗಿ ರೆಡಿ ಆಗಿ ಬರೋದು. ರೀಲ್ಸ್ ಆಗ್ಬೇಕು ನಿಮ್ಗೆ. ರೀಲ್ಸ್ ಅಲ್ಲ, ಲಾಗು ಮಾತಾಡಿ ಡೈಲಾಗ್ ಬಿಡಿರಿ. ಏನು ಮಾಡಲ್ಲ, ಇಷ್ಟೇ ಅಷ್ಟೇ. ತಿಂದ್ರ ಚೆನ್ನಾಗಿ ಹೊಸಡ್ಕು. ನಿಶಾ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿಲ್ಲ ನಿಜವಾಗ್ಲು ಇಲ್ಲ, ನಿಜವಾಗ್ಲು ಅವಳಗ್ ಡೌ ಮಾಡಿದೆ, ಬಟ್ ನೀ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯ. ಸಿ ನಿಮ್ದು ಅಮೂಲ್ಯ. ಎಲ್ರು ಕೇಳ್ತಾರೆ ಅಣ್ಣಯ್ಯ ಲಾಗ್ ಹಾಕು ಅಂತ, ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಎಲ್ರಿಗೂ. ಇವರು ಆಲ್ರೆಡಿ ಮೇಕಪ್ ಆಗ್ತಿದಾರೆ. ಫಸ್ಟ್ ಎಷ್ಟು ಗಂಟೆಗೆ ಬಂದ್ರಿ? 5 ಗಂಟೆಗ? ಇಲ್ಲ, ನಾವು ಬರುವಾಗ 7 o'clock ಆಗಿತ್ತು ಅಷ್ಟೇ. ಹೊರಡುವಾಗ ಆಯ್ತು 5:45. ಫಸ್ಟ್ ಬಂದಿರೋದು ಇವರು. ಸೊ ಆಲ್ರೆಡಿ ರೆಡಿ ಆಗಿದ್ದಾರೆ. ಫಸ್ಟ್ ಸೀನ್ ಅವರಿದೆ ಇದೆ, ಈಗ ನಾವೆಲ್ಲ ರೆಡಿ ಆಗ್ಬೇಕು. ಮಂಜಿ ಅಪ್ರೂಪಕ್ಕೆ ಬಂದವಳೆ. ಇವ್ರು ನಮ್ಮ ಮಾವನ ಮನೆಗ್ ಬಂದ್ಮೇಲೆ ನನ್ನನ್ನು ಹೊರಗಡೆ ಹಾಕಿದ್ರು. ಎಲ್ರು ಕೇಳೋದು, ನೀವ್ ಯಾಕೆ ಅಣ್ಣಯ್ಯದಲ್ಲಿ ಬರ್ತಿಲ್ಲ ಇವ್ರನ್ನ ಕೇಳಿ ಯಾಕೆ ಬರ್ತಿಲ್ಲ ನಾನು ಎಸ್ ನನ್ನ ಸೌತಿ ನೀವು ಏನೋ ಅಪ್ಪ ಮುಂದೆ ಹೇಳ್ತಾರೆ. ನನ್ನ ಯಾಕ್ರಿ ಹೊರಗಡೆ ಹಾಕಿದ್ರು ಇವ್ರು? ನಿದ್ದೆ ರಾಣಿ ರೆಡಿ ಆಗು, ನೋಡಕ್ಕಾಯ್ತಲ್ಲ. ಒಂದ್ ವಾರದಿಂದ ನಿದ್ದೆನೆ ಮಾಡಿತ್ತು, ಇದೇ ಮಾಡಿಲ್ಲ ಅವಳು, ಸ್ನಾನನೇ ಮಾಡಿಲ್ಲ. ಮೊನ್ನೆ ವಿಡಿಯೋ ಕಾಲ್ ಮಾಡಿದಾಗಿದೆ. ಒರಿಜಿನಲ್ ಆಡಿ ಹಾಕೋತೀರಿ ಡೂಪ್ಲಿಕೇಟ್? ಎಲ್ಲ ಒರಿಜಿನಲ್. ಹಂಗಾರೆ ಹೇಳ್ತೀವಿ ತಗೊಳ್ಳಿ, ಇದು ಸೀನ್ ಪೇಪರ್ ಅಲ್ಲ, ಆನ್ಲೈನ್ ತಗೊಂಡು ಓದ್ಕೊತಾಳೆ ಬೆಳಿಗ್ಗೆ. ನಾವು ಇವರು ಅಕ್ಕಪಕ್ಕ ಊರೇನೆ, ಪ್ರತಿ ಭಾಗಲಿದ್ದ ಹೇಳ್ತಾರೆ ನಾವು ಪಕ್ಕದವರು. ನಮ್ದು ಇವ್ರದ್ದು ಅಕ್ಕಪಕ್ಕ ಊರೇನೆ. ನಮ್ದು ಜಕ್ಕಳ್ಳಿ ಪಕ್ಕ ಗುಡೇವಸಳ್ಳಿ. ನಮ್ದು ಮಾಡ್ರಳ್ಳಿ. ನಾವಿಬ್ರು ಮೇಲ್ಕೋಟೆ ಹೋಬ್ಳಿ ಅವರು. ಅಲ್ಲ ಹೋಬ್ಳಿ ಮೇಲ್ಕೋಟೆ ತಾನೆ, ಪಾಂಡುಪುರ ತಾಲೂಕು, ಮಂಡ್ಯ ಜಿಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೋಡಿ ನನ್ ಕೂದಲು ಎಷ್ಟು ನಂದು ಕ್ಲಿನಿಕ್ ಪ್ಲಸ್ ಬಳಸಿ ಮುಂದೆ ಗೊತ್ತಿಲ್ಲ. ಅಮ್ಮನನ್ನು ನೋಡಿದ್ದೆ, ಏನೇನಾಗ್ತೈತೆ ಅರ್ಧದಿಂದ ಬಂದೆ ನಾನು. ಹೆಂಗ ಹಾಡ ರಾಧಿಕಾ ಚಿಂದಿ ಮಡಿ ಚಂದ್ರಿಕಾ ಟಪಂಗುಚಿ ಅಡು ಬಾರೆ ಚಳಿ ಆಗ್ತಿರಿ ಚಳಿ ಆಹಾ ಚಳಿ ತಾಳೆನು ಇಲ್ಲಿ ಚಳಿಯ ಆಹಾ ಮದ್ವೆ ಹೆಣ್ಣು ಹೆಂಗ ಆಡ್ತಿದ್ದಾಳ ನೋಡಿ. ಇದನ್ನ ಮದ್ವೆ ಗಂಡ್ ಯಾವ್ದೋ ಗೊತ್ತಿಲ್ದಿರೋ, ಅಂದ್ರೆ ಗೊತ್ತಿಲ್ಲ ಇನ್ನ ಮದ್ವೆ ಗಂಡು ಯಾರು ಅಂತ ಗೊತ್ತಿಲ್ಲ. ಗಂಡ ಯಾರಾದ್ರೆ ಏನು ಗೊತ್ತು ಯಾರು ಅಂತ. ಆಯ್ತೇನೆ, ನಿಂದು ಕಾಸ್ಟ್ಯೂಮ್ ಫಿಕ್ಸ್ ಆಗಿಲ್ವಾ? ಜಗಳ ಏನಾಯ್ತು? ಇಲ್ಲ, ನಂದು ಕಾಸ್ಟ್ಯೂಮ್ ಇರೋದು 2. ಅವಳು ಒಂದು ನಾನು ತಂದಿರೋ 2 ಕಾಸ್ಟ್ಯೂಮ್ ಕಲರು ಒಂದೇ ಸೀರೆ ಬಿಡ್ತಿದ್ದಾಳು. ನೀಲಿ ಹಚ್ಚೆ, ನೀಲಿ ತಂದ್ಬಿಟ್ಟು ವೈಟ್ ಕಲರ್ ನೀಲಿ ಆಗತ್ತಾಗ. ಅಕ್ಕ ನಾನು ಪರ್ಪಲ್ ತಂದಿಲ್ಲ. ಏನ್ ಮಚ್ಚ, ನಂದು ಪರ್ಪಲ್ ಇಲ್ಲ. ಇಲ್ಲಿ ಬಂದು ಈಗ ಅವಳು ಅದ್ನೇ ಹಾಕೋತಾಳಂತೆ. ಇದು ಬಿಟ್ರೆ ಇದು ನೀನ್ ಒಂದ್ ಸೀರೆದ 2 ಕಲರ್ ಹಾಕ್ತಿದ್ಯ, ನಾನು ಎಂತ ಮಾಡೋದು ಇವಾಗ? ಅದ್ ಚೆನ್ನಾಗಿಲ್ಲ ಕಣೆ. ರೆಡಿ ಆಗ್ತಿದೆ, ಚಪ್ರ ಆಗ್ತಿದ್ದಾರೆ ನಮ್ ಗುಂಡಮ್ಮನ್ ಮದ್ವೆಗೆ. ಏನೇ ನಿಂದು, ಏನೇ ನಿನ್ಗೇನೆ ಹೊಟ್ಟೆ ಉರಿ? ನೋಡಿ ಫ್ರೆಂಡ್ಸ್, ನೀವೆಲ್ಲ ಎಷ್ಟು ಕೇಳ್ತೀರಾ ಈ ಲಾಗ್ ಮಾಡಿ ಅಂತ, ಅಣ್ಣಯ್ಯ ಲಾಗ. ಅದು ಮಂಜಿ ಯಾರನ್ನ ನಾಗನ್ ನೋಡ್ಬೇಕಂತ. ಈ ರಾಕ್ಷಸಿ ಹೆಂಗ್ ಆಡ್ತಾಳ ನೋಡಿ, ಹುಚ್ಚಿ. ನೀನೇ ರಾಕ್ಷಸಿ. ಪ್ರೀತಿ ಐತೆ ಎದೆಯ ಒಳಗೆ, ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ, ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ, ನಿನ್ನಗೂ
ಹೊಲದ ಸಿರಿ ಪ್ರೀತಿಯ ನವಿಲು ಗರಿ ಕಾದಿದೆ ಮನದಂಗಳ ನೀ ಸಿಕ್ಕರೆ ಶುಭ ಮಂಗಳ ನಿನ್ನು ಸಿರ ಸೋಕೋ ಹಾಡು ಇಂಪು ಸೋಬಾನೆ ಹಂಗೆ ಕಣ್ಣೊಳಪಡಿ ಖುಷಿ ನೀಡೋ ದ್ಯಾವತೆ ನೀನೇನೆ ಈ ಶಿವನಿಗೆ ಬೆಳಕಾಗೋ ಪಾರ್ವತಿ ನೀನೇ. ಏನ್ರ ಮಚ್ಚ ಲಿರಿಕ್ಸ್ ಎಲ್ಲ ಕಲ್ತ್ಬಿಟ್ಟಿದೀರಿ ಫುಲ್ಲು. ನಮ್ಮ ಸೀರಿಯಲ್ ಅಲ್ಲಿ ಆಕ್ಟರ್ಸ್ ಗಿಂತ ಸಿಂಗರ್ಸೇ ಜಾಸ್ತಿ ಇದ್ದಾರೆ. ದುಡ್ಡು ಕೊಡ್ದೇನೆ ನಾನು ತಿಂದಿಲ್ಲ ಹೋಗಿ ಆ ಕಡೆ. ಚಪ್ರ ಕಟ್ತಾವ್ರೆ. ಚಪ್ರದ ಹೆಣ್ಣು ಇಲ್ಲೇ ಅವಳೆ. ಚಪ್ರದ ಹೆಣ್ಣು ಈಗ ಯಾವ ತರ ಚಪ್ರದ ಹೆಣ್ಣು ಹೆಂಗ ಅನ್ನಿಸ್ತಿದೆ ಇವತ್ ನಿಂದು ಚಪ್ರ ಶಾಸ್ತ್ರ ಇದೆ? ನಂಗೆ ಆನೆಸ್ಟ್ಲಿ ನಾನು ರಿಯಲ್ ಮದ್ವೆನೂ ಹಿಂಗಲ್ಲ ಚಾನ್ಸೇ ಇಲ್ಲ ಅಲ್ವಾ? ಮದ್ವೆ ಒಳ್ಳೆ ರೀತಿಲಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಮದ್ವೆ ಆಗ್ತಿದೆ ನಿಮ್ಮ ಮನೆ ಮಗಳದು, ಅವಳಿಗೊಂದು ಆಶೀರ್ವಾದ ಮಾಡಿ ಚೆನ್ನಾಗಿ. ಪಾಪ ಅವರು ಈ ಸೀರಿಯಲ್ ಮದ್ವೆನ ನಿಜವಾದ ಮದ್ವೆ ಅನ್ಕೊಂಡ್ ಬಂದವ್ರೆ ಪಾಪ. ಇಂಥ ಪ್ರತಿಭೆನೆಲ್ಲಾದ್ರೂ ನೋಡಿದ್ದಂಗೆ ಅಂತ ಬರ್ತಾರೆ, ನಿದ್ರೆ ಮಾಡ್ತಾರೆ. ತೂಕಡಿಸಿ ಬಿದ್ದಳೋ ಮಂಜಿ. ಬೆಳಗ್ಗೆ 5 ಗಂಟೆ ಪಿಕಪ್ ಅಂತ ಹೇಳಿ ನಿದ್ದೆ ಎಲ್ಲ ಹೋಗ್ಸಿ 6:15 ಪಿಕಪ್ ಮಾಡಿಸಿದ್ರು. ನಿದ್ದೆ ಬೇಡವಾ? ಆ ನಿದ್ದೆನ ಇವಾಗ ಶೂಟ್ ಮಾಡಿ ಶೂಟ್ ಬೇರೆ ಸೀನ್ ನಡೀತಿದೆ. ಕುತ್ಕೊಂಡು ಏನ್ ಮಾಡೋದು? ನಿದ್ದೆ ಮಾಡೋದು. ತೂಕಡಿಸಿ ಬಿದ್ದಳೋ ಮಂಜಿ ಮಂಜಿ ಹುಚ್ಚ ಮಂಜಿ. ಇಷ್ಟೊತ್ತವರೆಗೂ ನಮ್ ನಿದ್ದೆ ಹಾಳು ಮಾಡಿ ಇವಾಗ ನಿದ್ದೆ ಮಾಡ್ತಾರ ನೋಡಿ ತೂಕೊಡ್ಸ್ಕೊಂಡು. ನಂಗೆ ಈಗ್ಲೇ ಯಾರೋ ಒಂದು ದಿಂಗ್ ಕೊಟ್ರೆ ಆರಾಮಾಗಿ ನಿದ್ದೆ ಮಾಡ್ತೀನಿ. ಹೇರ್ ಸ್ಟೈಲ್ ಹಾಳಾಗತ್ತೆ ಅಂತ ಕುತ್ಕೊಂಡು ನಿದ್ದೆ ಮಾಡ್ತೀನಿ. ಯಾವ್ದೋ ನೆನಪಲ್ಲಿ ಮಲ್ಗಿಲ್ಲ ನೀನು, ಅದಕ್ಕೇನೆ ಇವಾಗ ಬಂದು ಇಲ್ಲಿ ತೂಕಡಿಸ್ತಾಳೆ. ಫೋನಲ್ಲಿ ಮಾತಾಡ್ಬಿಡೋದು. ವಯಸ್ಸಿಗೆ ಬಂದ ತಕ್ಷಣ ಫೋನ್ ಮಾಡ್ಬಿಟ್ಟು ರಾತ್ರಿ ಎಲ್ಲ ಸೀರೆ ಇಲ್ಲ. ಬೇಬಿ ಸೆಟ್ ಬೇಬಿ ಐ ಆಮ್ ಸಿಂಗಲ್ ಬ್ರೋ. ಕಂಟ್ರೋಲ್ ನಾಟ್ ರೆಡಿ ಟು ಮಿಂಗಲ್. ಈ ವ್ಲಾಗ್ ಆದ್ಮೇಲೆ ಎಲ್ಲಾದ್ರು ಮಂಜಿ ಅಕ್ಕ ನಿಮ್ಮ ಗಂಡ ಆಗೋರು ಯಾರು? ಮಂಜಿ ಅಕ್ಕ ಯಾರು ಇಲ್ಲ. ನಾನು ಹೇಳ್ತೀನಿ ಇವಳು ಮದ್ವೆ ದಿನ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನನ್ನ ಕರೆದ್ರೆ ಇವಳು ಮದ್ವೆ ದಿನ ನಾನು ಉತ್ತರ ಕೊಡ್ತೀನಿ ಈ ಪ್ರಶ್ನೆಗೆ. ಅವತ್ತೊಂದಿನ ಹಿಂಗ ಅಂದಿಲ್ಲಲ್ಲ ಸ್ನೇಹಿತರೆ, ಹೇಳಿರ್ಲಿಲ್ವಾ ಅಂತ. ಇನ್ನು ಈ ಗುಟ್ಟುಗೋ ಯೂಟ್ಯೂಬ್ ಚಾನೆಲ್ ಇದ್ರೆ ಕಣೆ ಮೊದ್ಲು ನೀನ್ ಮದ್ವೆ ಆಗಿ ಗೊತ್ತಿಲ್ದೇ ಇರೋ ಗಂಡನ ಜೊತೆ ಗಂಡ ಹೆಂಡತಿ ಸೇರ್ ನಡ್ಸೋಂಗ್ ಆಗತ್ತೆ ನೋಡು ಗುಟ್ಟುಗೋ. ಆಮೇಲೆ ಇದ್ದೇ ಬಂದಿತ್ತು ಒಳ್ಳೆ. ನೀನ್ ಹೆಂಗ್ ಲಾಕ್ ಓಪನ್ ಮಾಡ್ದೆ? ಹೌದು, ನಿನ್ ಲಾಕ್ ಅವಳಿಗೆ ಹೆಂಗ್ ಗೊತ್ತು? ಸೀಕ್ರೆಟ್ ಕ್ಯಾಮ್ರಾ ಇದ್ದಾಳೆ ಹಂಗೆ ಸೈಡ್ ಕ್ಯಾಮ್ರಾ. ಹಂಗೆ ನಾವು ಹಂಗೆ ಮಚ್ಚ ಕಂಟೆಂಟ್ ಆಗ್ಬೇಕಾದ್ರೆ ಬೇರೆಯವ್ರದ್ದು ಮಾಡು ಮಚ್ಚ. ನಿದ್ದೆ ಮಾಡ್ತೀನಿ. ನೋಡಿ ಈ ಚಿಕ್ಕ ಹುಡುಗಿ ಕೈಲಿ ಬ್ಲಾಗ್ ಮಾಡಿಸ್ಕೊತಿದ್ದಾಳೆ. ಏನ್ ಮಾಡ್ಬೇಕು ನಾನು ಓದ್ಬೇಕು ಅಂತ ಬ್ಯಾಗ್ ಬೇರೆ ತಂದಿದ್ದೀನಿ. ಡವ್ ಮಾಡ್ತಿರೋದು ಕ್ಯಾಮ್ರಾ ಆನ್ ಆಗಿದೆ ಅಂದ್ಬಿಟ್ಟು ಬ್ಯಾಗ್ ಓಪನ್ ಮಾಡ್ತಾಳೆ. ಅದು ಹೊಸ ಬ್ಯಾಗು, ಅದೇನೇನೋ ಅಂಟಿಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಪೂಕಿ ತರ. ಏನಕ್ಕೆ ತಂದಿದೀವಿ? ಒಂದು ಪೇಜ್ ಆದ್ರೂ ಓದಿದ್ಯಾ ಅಕ್ಕ? ಒಂದು ಪೇಜ್ ಅಲ್ಲ ಅಕ್ಕ, ಲೆಸನ್ ಬರ್ಲಿಕ್ಕಿದೆ. ನಾನು ಏನಾರ ನಮ್ಮ ಮ್ಯಾಮ್ ಕೈ ಸಿಗಾಕೊಂಡ್ರೆ ಲೆಸನ್ ಬರ್ದಿರೋದು ಗೊತ್ತಾದ್ರೆ. ಮೀನಮ್ಮ, ಅವ್ರ ತಾಯಿಯಾಗಿ ನೀವೇ ಹೇಳಿ, ನಿಜವಾಗ್ಲೂ ಇದೇ ತಾನೇ ಫಸ್ಟ್ ಟೈಮ್ ಪುಸ್ತಕ ತೆಗಿತಿರೋದು ಸೆಟ್ ಅಲ್ಲಿ? ಮಾನ ಮರದಿ ನಮ್ಮನೆ ಕಲಿತೈತಿ. ಅವ್ರ ಅಮ್ಮ ಯಾಕೆ ಹೇಳಿ ಪಾಪ ಅವಳ ಜೊತೆ ಬರೋದು? ಮಗಳು ಬ್ಯಾಗ್ ಹೊತ್ಕೊಂಡು ಹೋಗ್ತಾಳಲ್ಲ, ಸಣ್ಣ ಆಗ್ಬಿಡ್ತಾಳೆ ಅಂತ ಬರ್ತಾಳೆ. ಆದ್ರೆ ಮಗಳು ಮಾಡ್ತಿರೋ ಕೆಲ್ಸ ಇಂಗ್ಲಿಷ್ ಹಾಡ್ನ ಕೇಳಿ ಇವಳು ಹಾಳಾಗ್ತಿದ್ದಾಳೆ. ಗಾಂಧೀಜಿ ಅವರಮ್ಮ ಗಾಂಧೀಜಿಗೆ 100 ರೂಪಾಯಿ ಕೊಡ್ತಾರೆ. ಹೇಳೆ ಗಾಂಧೀಜಿ ಏನೋ 50 ರೂಪಾಯಿ ಕಟಿಂಗ್ ಮಾಡಿಸ್ಕೊ, 50 ರೂಪಾಯಿ ಅಂದ್ರೆ ಅದು ಕಟಿಂಗ್ ಮಾಡಿಸ್ಕೊ, 50 ರೂಪಾಯಿಗೆ ಟೊಮೆಟೊ ಹಣ್ಣು ತಗೊಂಬ ಅಂತ. ಗಾಂಧೀಜಿ ಹತ್ರ ಎಷ್ಟು ಉಳಿಯುತ್ತೆ ದುಡ್ಡು?
ಗಾಂಧೀಜಿ ಹತ್ರ ಎಷ್ಟು ಉಳಿಯುತ್ತೆ? ಈ ರೀಲ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನೋಡಿ ನಿಜ ಹೇಳ್ಬೇಕು ಅಂತಂದ್ರೆ ಏನು ಉಳಿಯಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಗಾಂಧಿ ತಾತಂಗೆ ಕೂದ್ಲಿರಲ್ಲ. 50 ರೂಪಾಯಿ ಉಳಿಯುತ್ತಲ್ಲ. ಹೌದೌದು ಉಳಿಯುತ್ತೆ. ನಾನು ಮಂಗ ಅದೇ. ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ? ಗೊತ್ತಿಲ್ಲ, ನಾನು ಅಷ್ಟು ಜನರಲ್ ನಾಲೆಡ್ಜ್ ಇಲ್ಲ ನಂಗೆ. ಹೇಳುವ ನೀನೆ. ಇರೋದೊಂದೇ ದೇಶ ಭಾರತ, ಇನ್ನು ಮಿಕ್ಕಿದೆಲ್ಲ ವಿದೇಶ. ಎಂತ ಆನ್ಸರ್ ಕೊಟ್ಲು ಗುರುಡು. ಒಂದ್ ಎಲೆಕ್ಟ್ರಿಕ್ ಟ್ರೈನ್ ಇರುತ್ತೆ. ಟ್ರೈನು ನಾರ್ತ್ ಕಡೆ ಹೋಗ್ತಿರುತ್ತೆ. ನಾರ್ತ್ ಕಡೆ ಹೋಗ್ತಾ ಇರುತ್ತೆ. ಆ ನಾರ್ತ್ ಕಡೆ ಹೋಗೋದು ಟ್ರೈನ್ ಅಲ್ಲಿ ಸ್ಮೋಕ್ ಬರುತ್ತಲ್ವಾ, ಮೇಲ್ಗಡೆ ಚಿಮ್ನಿಯಿಂದ ಸ್ಮೋಕ್ ಬರುತ್ತಲ್ಲ, ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿರುತ್ತೆ? ಇದಕ್ಕೆ ಆನ್ಸರ್ ಮಾಡಲ್ಲ ನಾನು. ನೀನು ಮಾಡಿದ ಪ್ರಶ್ನೆಗೆ ಉತ್ತರ ಅಲ್ಲಿ ಹೊಗೆನೆ ಬರಲ್ಲ, ಯಾಕಂದ್ರೆ ಅದು ಎಲೆಕ್ಟ್ರಿಕ್ ಟ್ರೈನ್. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಚಳಿ ಆಗುತ್ತೆ. ರಾಂಗ್. ಮತ್ತೆ ಶೀತ ಆಗತ್ತೆ, ಕಪ್ ಖಾಲಿ ಆಗತ್ತೆ. ಇವಾಗ ಮೈಸೂರ್ ಇದೆ ಅಲ್ವಾ, ಮೈಸೂರ್ ಮತ್ತೆ ಪಾಕಿಸ್ತಾನ್. ಇದು ಮೈಸೂರಿಂದ ಪಾಕಿಸ್ತಾನ್ಗೆ ಒಂದ್ ಟ್ರೈನ್ ಹೋಗುತ್ತೆ. ಮೈಸೂರಿಂದ ಪಾಕಿಸ್ತಾನ್ಗೆ ಒಂದು ಟ್ರೈನ್ ಹೋಗುತ್ತೆ. ಓಕೆ. ಆ ಟ್ರೈನ್ ಹೆಸರೇನು? ಮೈಸೂರ್ ಪಾಕ್. ಸಿಲ್ಲಿ ಪ್ರಶ್ನೆ ಎಲ್ಲ ತರ್ಬೇಡಮ್ಮ ನೀನು, ಓಕೆನಾ? ಆಯ್ತು. 2 ಮಾವಿನ ಹಣ್ಣು ಇರುತ್ತೆ, ಆಯ್ತಾ? ಮ್ಯಾಂಗೋ. 2 ಮಾವಿನ ಹಣ್ಣು ಇರುತ್ತೆ, ಅದನ್ನ ಕಟ್ ಮಾಡ್ದಿರಾ 3 ಜನಕ್ಕೆ ಹೆಂಗ್ ಅನ್ಸ್ತೀರಾ? 2 ಮಾವಿನ ಹಣ್ಣು ಇರುತ್ತೆ, ಕಟ್ ಮಾಡ್ದಿರಾ 3 ಜನಕ್ಕೆ ಹಂಚ್ಬೇಕು. ಹಿಂಗೆ ನೀನೇ ಹೇಳ್ಬಿಡು. ಸಾಯಿ ಹೇಳಿ. 2 ಮಾವಿನ ಹಣ್ಣ 3 ಜನಕ್ಕೆ ಕಟ್ ಮಾಡದೆ ಹಂಚೋದಾದ್ರೆ ಅರ್ಧ ತಿನ್ಬಿಟ್ಟು ಇನ್ನೊಬ್ರು ಕೊಡ್ಬೋದಾ? ಮತ್ತೆ ಇನ್ನೇನು? ಏನು ಬೇರೆ ಏನು? ಥಿಂಕ್. ಈ ಥಿಂಕ್ ಆಯ್ತು, ಸಾಕಾಯ್ತು. ಥಿಂಕು ತಲೆ ಇಲ್ವಾ? ಇಲ್ಲ. ನಿಜ ಇಲ್ವಾ? ಇಲ್ಲ, ಹೇಳಿ ಸಾಯಿ. ನಿಜ ಇಲ್ವಾ? ರಿಯಾಕ್ಷನ್ ನಿನ್ ಕಡೆ ತಿರ್ಗಿಸ್ಕೊ. ಜ್ಯೂಸ್ ಮಾಡ ಹಂಚ. ಹುಡ್ಗನ್ ಕಡೆಯವ್ರ ಹುಡ್ಗಿ ಕಡೆಯವ್ರ? ಹುಡ್ಗ ಹೆಸರೇನು? ಯೋಗೇಶ್. ಇದ್ಯಾವ್ದು ಹೊಸ ಗಂಡ? ಹುಡುಗಿಗೆ ಗೊತ್ತಿಲ್ಲ ಹುಡ್ಗ ಯಾರು ಅಂತ. ಹೊಸ ಸಂಬಂಧಗಳು ಬರ್ತಿದೆ. ಗಂಡನಾಗೋ ಹೆಸರೇನು ಹೇಳು? ಸೋಹನ್. ನಿಜವಾದ ಹೆಸರೇನು? ವೆಂಕಟೇಶ ಅಲ್ಲ. ಅಯ್ಯೋ ವೆಂಕಟೇಶ ಬಿಟ್ಬಿಡಿ ನಂಗೆ. ಸೆಲ್ಫಿ ತಗೋತೀವಿ. ಅಣ್ಣಯ್ಯ ಅಣ್ಣಯ್ಯ ಬಂದ್ರು. ಹೆಂಡತಿಗೆ ಸೇವೆ ಮಾಡೋಕೆ ಆಲೆ ಶುರು ಮಾಡಿದೀರಾ ನೀವು? ನಾವು ತಗೋತೀವಿ. ನಮ್ಮ ಮಾವ ತನ್ನ ಹೆಂಡತಿಗೆ ನೀರ್ ಬಾಟಲ್ ತಗೋಬೇಕು ಬಂದವನೆ. ಏನ್ ನಿಮ್ಮ ಮನೇಲಿ ಇವತ್ತು ಊಟ? ಪಲಾವ್. ಗ್ರೀನ್ ವೆಜಿಟೇಬಲ್ ಪಲಾವ್. ಏನ ನಾವು ಬೆಳಿಗ್ಗೆ ಬಂದು ಇನ್ನು ಶೂಟೇ ಶುರುವಾಗಿಲ್ವ ಅಲ್ಲೇ ನಿನ್ ಮದ್ವೆದು ಕತೆ? ನಾನು ಸೀರೆ ಉಟ್ಕೊಂಡ್ ಕಾದು 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 ಸಾಕಾಯ್ತು. ಈಗ ಸಾಕಾಗಿ ಪಲಾವ್ ತಿಂತಿದ್ದಾಳೆ. ಹೌದು, ಬೋರ್ ಆಗಿ ಹಶ್ವಾಗಿ ಎಲ್ಲ ಆಗಿ ತಿನ್ನಕ್ ಸ್ಟಾರ್ಟ್ ಮಾಡಿದೆ. ಎಸ್, ನಾವು ತಿನ್ಬೇಕು. ಮೀನಮ್ಮ ಏನ್ ತಿಂದಿದ್ದೀರಿ? ನಾನು ಅನ್ನ ತಕೊಂಡ್ಬಂದಿದ್ದೀನಿ. ಮಂಜಿ ಟೊಮೆಟೊ ಗೊಜ್ಜು ತಕೊಂಡ್ಬಂದವಳೆ. ಏನ್ ಗೊತ್ತಾ, ಇದು ಇವತ್ತಿನ ಊಟ ನನ್ನದು. ಅಲ್ಲಿ ಬೇರೆ ಸಾಂಬಾರಿದೆ. ನಮ್ಮ ಮೀನಮ್ಮ ಉಪ್ಸಾಂಬಾರು ಖಾರ ತಂದಿದ್ರು. ನಾನು ಮುದ್ದೆ ಹಾಕ್ಸ್ಕೊಂಡು ಅನ್ನ ಹಾಕ್ಸ್ಕೊಂಡು ನಾನು ಟೊಮೊಟೊ ಗೊಜ್ಜು ಎಗ್ ಬುರ್ಜಿ ತಂದಿದ್ದೆ. ಎಲ್ಲ ಫುಲ್ ಪ್ರಾಕ್ಟೀಸ್ ನಡೀತಿದೆ. ಪ್ರಾಕ್ಟೀಸ್ ಗೋಳಿ ಕತಿಲಕ್ಕ ನನ್ನಿ. ನಾನು ಸುಮಾರು ಕಡೆ ನೋಡಿವ್ನಿ. ಹೆಣ್ಣು ಗಂಡು ಅಂದ್ರೆ 1 ನಿಮಿಷನೂ ಫೋನ್ ಬಿಟ್ಟು ಇರಕ್ಕಿಲ್ಲ. ನಮ್ಮ ಪಾರು ಹೇರ್ನ ಐರನ್ ಮಾಡ್ಕೋತವ್ರೆ. ಡಾಕ್ಟ್ರು ಐರನ್ ಮಾಡ್ಕೋತವ್ರೆ. ನಾನು ಇದೇನು ಡೈಲಾಗ್ ಅಲ್ಲಿ ಇಲ್ಲ. ಡೈಲಾಗ್ ಗೊತ್ತಿಲ್ಲ. ಎತ್ಬಿಟ್ಟಲ್ಲ ಮತ್ತೆ ನೀವು ಬರೋದನ್ನೇ ಕಾಯ್ತಿದ್ದೆ. ನಂದಿದ್ದು ತೆಗ್ದ್ಬಿಟ್ಟು ಹಾಕೊಡಿ. ನಿಮಿಷಕ್ಕೆ ಸೀರೆ ಚೇಂಜ್ ಮಾಡ್ತಾರೆ ನಿಮ್ಮ ಅತ್ತಿಗೆ. ಏನ್ ಮಾಡೋಣ ಸುಂದ್ರಿ. ನಾನು ಬ್ಯೂಟಿ ರಹಸ್ಯ ಹೇಳ್ಬೇಕಂತೆ. ಎಸ್ ನನ್ನ ಬ್ಯೂಟಿ ರಹಸ್ಯ ನಿಮ್ಗೆಲ್ರಿಗೂ ಗೊತ್ತಾಗ್ಬೇಕು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕು. ಅಲ್ಲ, ಇದು ಯಾವ್ದೋ ನಾನು ಮೊನ್ನೆ ರೀಲ್ಸ್ ಬ್ರೇಕಿಂಗ್ ನ್ಯೂಸ್.
ನಿಶಾ ಅವರು ಮತ್ತೆ ತಮ್ಮ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಫಸ್ಟ್ ನನ್ನ ಗುಟ್ಟುಗೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೇಕಂದ್ರೆ ಅವ್ರನ್ನ ಮಾಡ್ಕೊಳ್ಳಿ. ಈಗ ನಿಶಾ ಅವ್ರ ಏನ್ ಗೊತ್ತಾ, ಹೈದ್ರಾಬಾದ್ಗೂ ಹೋಗ್ತೀರಾ, ಇಲ್ಲೂ ಸೀರಿಯಲ್ ಮಾಡ್ತೀರಾ? ಕೇಳಿದ್ದಮ್ಮ. ಇಲ್ಲ ಕೇಳಿಲ್ಲಮ್ಮ. ಕೇಳಿದ್ನ? ಇನ್ನೇನ್ ಕೇಳ, ನೀವ್ ಹೇಳಿ, ಏನಾರು ಕೇಳ್ಬೋದ? ನಾನ್ ಕೇಳ್ತೀನಿ. ನೀನ್ ಯಾವಾಗ ಮನೆ ಬಿಟ್ಟು ಹೋಯ್ತೀಯ? ಮನೆ ಹಾಳಿರಾ ಅವಾಗ್ಲೇ ಕಳ್ಸಿದ್ರಲ್ರೋ, ಏನೋ ಅಪ್ರೂಪಕ್ಕೆ ಮನೆಗ್ ಬಂದಿವ್ನಿ. ಅದು ನಾನು ಹೇಳಿದ್ಲು ನನ್ ತಂಗಿ. ನಾನೇ ಇವ್ರನ್ನೆಲ್ಲ ಓಡಿಸ್ತಾ ಇರ್ತೇನೆ. ಆಕ್ಚುಲಿ ನಿಮ್ಗಳು ಒಂದ್ ಥಿಂಕ್ ಮಾಡಿ, ಇವ್ರು ಬಂದ ಮೇಲೆನೆ ಗುಂಡಮ್ಮ ಮನೆ ಬಿಟ್ಟು ಹೋಗ್ತಿರೋದು. ಆಮೇಲೆ ಕೊನೆಗೆ ನನ್ ಕಡೆ ಬರಲ್ಲ. ಅಷ್ಟೊತ್ತಿಗೆ ಸೀರಿಯಲ್ ಮುಗಿತ್ತೆ ಅಂತೀಯ? ಹಾಸ್ಟೆಲ್ ಓಡಿಸ್ತಾ ಇರ್ತೀವಿ. ನೋಡ್ದ ಹೋಗ್ತಾ ಇರಿ ಹಾಸ್ಟೆಲ್. ಅವರು ಸಪೋರ್ಟ್ ಮಾವನ್ಗೆ ಪ್ರೈವಸಿ ಕೊಟ್ಬಿಟ್ಟು. ನೋಡಿದ್ರ ಅವರು ಮೇಲ್ಗಡೆ ಹೀರೋಯಿನ್ ತರ ಕಾಣಿಸ್ತಿರ್ಬೋದು, ಆದ್ರೆ ಒಳಗಡೆ ವಿಲ್ಲನ್ ಇದಾರೆ. ಇದು ಸೀಕ್ವೆಲ್ ಬರುತ್ತೆ ಸೀರಿಯಲ್ದು. ಅವಾಗ ಕೂದ್ಲಿಂಗ್ ಮಾಡ್ಕೊಂಡು ಮೂಗ್ನಿಂಗ್ ತಿರ್ಗಿಸ್ಕೊಂಡು, ನನ್ ತಂಗಿ ಅಲ್ಲ, ನನ್ ನಾದ್ನೀರ, ನನ್ ಈ ಮನೇಲಿ ಇಡೋಕೆ ಬಿಡಲ್ಲ ಕಣ್ರಿ ನಿಮ್ಮನ್ನ. ಅವ ಎಲ್ಲೋಗಿದ್ದಾವ ಇಷ್ಟೊತ್ತ ನೀನು? ಅವ ಹುಷಾರಿಲ್ದೋದಳೆ, ಎಲ್ಲೋಗಿದ್ದೆ ನೀನು? ಬೆಳಿಗಿಂದ ಕಾಣಿಸ್ತಿರ್ಲಿಲ್ವಲ್ಲ? ಫಸ್ಟ್ ಟೈಮ್ ಕೊಟ್ಟಿದ್ದು. ನಾಳೆಯಿಂದ ಹೊಸ ಜನ, ಹೊಸ ಮನೆ, ಹೊಸ ಸಂಬಂಧ. ನಾಳೆಯಿಂದ ಹೆಂಗೆ ಮನೆ ಬಿಟ್ಟು ಹೋಗಿ? ಹೆಂಗೆ ಅಂದ್ರೆ ಬಾಗ್ಲು ತೆಕ್ಕೊಡ್ತೀವಿ, ವಾಪಸ್ ಹೊರ್ಗಡೆ ಹೋಗ ಅಷ್ಟೇ. ನಾಳೆಯಿಂದ ಹೊಸ ಜನ, ಹೊಸ ಮನೆ, ಹೊಸ ಸಂಬಂಧ. ಡೈಲಾಗ್ ಏನೇ ನಾನು ಸೀರಿಯಸ್ ಆಗಿ ಹೇಳ್ತಾಳೆ ಅನ್ಕೋಬಿಟ್ಟೆ. ನಾಳೆಯಿಂದ ಹೊಸ ಜನ, ಹೊಸ ಮನೆ, ಹೊಸ ಸಂಬಂಧ. ಆದ್ರೆ ಅದೆಲ್ಲ ಖುಷಿನೇ, ಕಂಟಿನ್ಯೂ. ಆದ್ರೆ ನನ್ ಮನೆ ಜನನ ಬಿಟ್ಟು ಹೋಗ್ತಿದ್ದೀನಲ್ಲ. ನೀನ್ ಯಾಕೆ ಹೇಳ್ತೀಯ? ಅವಳು ಹೋದ್ರೆ ನನಗೆ ತಿನ್ನಕ್ ಸಿಗಲ್ಲ ಅಕ್ಕ, ಅವಾಗ ಕೊಡ್ತಾಳೆ. ಇಲ್ಲಿ ಪಾಪ ಅವಳನ್ನ ತಿಂಡಿ ಪೋತಿ ಅಂತೀರ. ಸುಮ್ನೆ ತಿನ್ನೋರು ಅವಳ ಹೆಸರಲ್ಲಿ ನೀವುಗಳು, ನನಗ್ ಗೊತ್ತು. ನಾಗಶ್ರೀ ಸನ್ಯಾಸಿ ಆಗ್ತಾಳಂತೆ, ಮದ್ವೆ ಆಗದೆ. ಹೌದು, ಇವ್ರೊಂಥರ ಹಾ ಅದು ಗೊತ್ತಿಲ್ಲ ನೋಡಿ. ಈಗ ಯಾರು ಬಟ್ಟೆ ಕೊಡಲ್ಲ ನೋಡಿ, ಬಟ್ಟೆ ಕೊಡಲ್ಲ ಅಲ್ಲ, ವಾಪಸ್ ಬರಲ್ಲ. ಅಜ್ಜಿನೇ ಅದು. ಅದ್ರ ಮೇಲೆ ಹಾಕ್ಬಿಡಿ ಅಂತೆ. ನಾಗಶ್ರೀ ನೀನ್ ಒಳ್ಳೆ ಚೈತ್ರ ಅವ್ರ ಜೂನಿಯರ್ ತರ ಕಾಣ್ತಿದ್ಯಾ ಕಣೆ. ಇವಳಿಗೆ ಪುನರ್ ನಾಮಕರಣ ಆಗ್ತಾ ಇದೆ. ಚೈತ್ರ ಶೃಂಗೇರಿ ಅಂತ. ಹೌದು, ಮೊನ್ನೆ ಎಪಿಸೋಡ್ ಅಲ್ಲೂ ವೈಟೇ ಹಾಕೊಂಡಿಲ್ಲ ಅವಳು. ನಾಡು ಪರವಾಗಿಲ್ಲ, ಅವ್ರು ಹೆಂಗ್ ಮಾಡ್ತಾರೆ ಮಾಡೆ? ಆ ಕಡೆ ತಿರ್ಕೊಂಡ್ ಮಾಡು. ನಿನ್ ಜಡೆ ಅಸಹ್ಯ ಕಾಣ್ತಿದೆ, ಆ ಕಡೆ ತಿರ್ಕೊಂಡು. ಪೇಮೆಂಟ್ ಕೊಡದೇ ಇದ್ರೆ ಇದನ್ನ ಹಾಕಿದ ಮೇಲೆ ನಿನ್ ಬ್ಲಾಗ್ ಪೂರ್ತಿ ನಾನೇ ಇದೀನಿ. ಅಷ್ಟು ಕಾಂಟೆಂಟ್ ಅಂದ್ರೆ ನಿನಗೆ ಫ್ಯಾನ್ಸ್ ಗಿಂತ ಪೇಮೆಂಟ್ ಜಾಸ್ತಿ ಮುಖ್ಯನಾ? ಮತ್ತೆ ಕಂಟೆಂಟ್ ಕೊಡು. ಇದನ್ನೆಲ್ಲ ಹಾಕಿ ಆಮೇಲೆ ಸುಪ್ರೀತ್ ಅಕ್ಕ ಜಾಡಿಸ್ತಾರೆ. ರತ್ನ ಕಣೆ, ಟೀಚರ್ ಕಣೆ ಇವಳು ಹೋಗಿ ಹಿಂಗೆ ಮಂಗಲ್. ಅವಾಗ ಕೇಳದ್ ನಾವು, ಟೀಚರ್ ಓಕೆ, ಯಾವ ಸ್ಕೂಲಿಗೆ ಟೀಚರ್ ಇವಳು? ಇವಳಿಗೆ ಮಾತ್ರ ಟೀಚರ್ ಅವರು ಅಲ್ಲೇನೆ. ಅದು ಆಯ್ತಾ, ಅವಾಗ ಕಂಟ್ರೋಲ್ ಮಾಡಕ್ಕೆ ಬೇಕಲ್ಲ ಅಂತ ಟೀಚರ್ ಅಷ್ಟೇ. ಸರಿನಲ್ಲೇ ಟೀಚರ್ ನೀನು ಬಿ ಏನಾರ ಮಾತಾಡಕ್ ಮುಂಚೆ ಕ್ಯಾಮೆರಾ ನಮ್ ಡೈರೆಕ್ಟರ್
ಮಾತಾಡಿದಿಲ್ಲ ಕಾಂಟ್ರವರ್ಸಿ ಎಲ್ಲ ಮಾತಾಡಿದ್ರೆ ನಾನು ಸನ್ಯಾಸಿ ಆಗ್ತೀನಿ ಅಂತೆಲ್ಲ ಹೇಳಿದಾಳೆ. ಹಾಗೆ ತನಕ ಬಿಡಲ್ಲ ಮಾತ್ರ, ಅದಂತೂ ಸತ್ಯ. ಅದನ್ನು ಮದ್ವೆ ಆದ್ಮೇಲೆ ವಿಡಿಯೋನು ಕಟ್ ಮಾಡಕ್ಕೆ. ಆಮೇಲೆ ಇವ್ನ ಊಟ ಮಾಡಿಸೋದು ಗುಂಡಮ್ಮನ ಲಾಸ್ಟ್ ಸೀನ್ ನೈಟಾ ಎಲ್ಲ ಮುಗ್ಮೇಲೆ ಯಾಕಪ್ಪ ಅದು ಯಾಕೆ ಮೊದ್ಲೇ ಮುಗಿಸ್ಬಾರ್ದು ಅಂತ ನಂದೊಂದು ಒಪಿನಿಯನ್. ಯಾವ್ದನ್ನ? ಹೌದು, ತುಂಬಾ ದೊಡ್ಡ ಇದಾಗಿದೆ ಅದಕ್ಕೆ. ಲಾಸ್ಟ್ ಸೀನ್ ಇವತ್ತಿಗೆ ಕೊಡು ಎಲ್ರಿಗೂ ಮಂಗಳಾರತಿ. ಅಪ್ಪನ್ ಕೊಡು ಫಸ್ಟು. ಮುಂದೆ ಬಾ, ಮುಂದೆ ಈ ಕಡೆ ಬಾ. ಒಂದ್ಮಾರ್ ರಾಲ್ ಇಟ್ಕೋ ಕೈ ಸುಡುತ್ತೆ ಅಂತ ಕೊಡ್ತಿರೋದು ಅದು. ರಾಲ್ ರೋಲಿಂಗ್ ಆಕ್ಷನ್. ಈ ಕಡೆಯಿಂದ ಬಂದು ಅಪ್ಪನ್ ಕೊಡು. ಆಮೇಲೆ ಎಲ್ರು ಕೊಡು ಹಂಗೆ. ಚುಚ್ಚುತ್ತೀಯಾ ಮಿಮಿಕ್ ಮಾಡ್ತೀಯಾ? ಚುಚ್ಚು ಆಕ್ಟಿಂಗ್ ಮಾಡಲ್ಲ. ಕಟ್ಟೋದಾದ್ರೆ ರಿಯಲ್ ಮಾಡಲ್ಲ. ತಂದಾನೆ ಏನ್ ಅನುಬಂಧ, ಏನು ಬೀಜ ಮಾಡ್ತೀಯಾ? ಸಾರಿ, ತಂದಾನೆ. ಈ ಕಡೆಯಿಂದ ನೋಡಿದ್ರೆ ಬುಕ್ಸ್ ಇದೆ, ಅಮ್ಮ ಬಿಟ್ಬಿಡಿ. ನೋಡಿದ್ರೆ ಫೋನ್ ಇದೆ. ಇದು ನಮ್ಮ ಅಂಕಿತಳ ಅತ್ಯದ್ಭುತ ಟ್ಯಾಲೆಂಟ್. ಇದು ಮ್ಯಾಮ್ ನೋಡ್ಬೇಕು. ಇದನ್ನ ದಯವಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳಿ. ಅವನ್ ಕಟ್ಟೆ ಮಾಡಲ್ಲ ಇಷ್ಟೆಲ್ಲ ಹೇಳದ್ಮೇಲೆ. ಈ ವಿಡಿಯೋ ಇವ್ರ ಟೀಚರ್ಗೆ ಹೋಗೋ ತನಕನು ಶೇರ್ ಮಾಡಿ ಗಾಯ್ಸ್. ವೈಟ್ ರೈಸು ಇಲ್ಲಿದಾರೆ ನಮ್ ಬಾಸು, ಊಟ ಹಾಕೋ ಬಾಸು. ಇದ್ ನಮ್ಮ ಅಪ್ಪಾಜಿ. ಮಾವಾಜಿ ಯಾಕೆ ಹಿಂಗ್ ಮೋಸ ಮಾಡಿದ್ರಿ? ಏನ್ ಮೋಸ ಮಾಡಿ ನಿಮ್ ಮಗನ್ ನಾನು ಕೊಟ್ಟು ಮದ್ವೆ ಮಾಡಿದಿದ್ರೆ ಯಾವಾಗ? 2ನೇ ಮದ್ವೆನಾ? ಡೈವರ್ಸ್ ಕೊಟ್ಟಿರೋ ಹುಡುಗ ನನಗ್ ಬೇಡ. ಅಪ್ಪಾಜಿ 190 ಕುಡ್ದಿದ್ದೀರಾ ಆಲ್ರೆಡಿ? ಕಾಯುವಿಕೆ ಲೈಟ್ ಲೈಟ್ ಲೈಟ್. ಈ ಬಿಸ್ಲಿಗೆ ಎಲ್ಲ ಇಳಿದು ಹೋಗ್ಬಿಟ್ಟಿದೆ. ನಮ್ಮ ಅಣ್ಣವ್ರು ಲೈಟ್ ಕಟ್ಟಕ್ಕೆ ಅಟ್ಟದ ಮೇಲೆಲ್ಲ ಹತ್ತಿ ಕಷ್ಟಪಟ್ಟು ಬೆವರು ಸುರಿಸಿ ಇಷ್ಟಪಟ್ಟು ಕೆಲಸ ಮಾಡ್ತಿರುವಂತಹ ನಮ್ಮ ಅಣ್ಣಂಗೆ ಬರ್ಲಿ ಚಪ್ಪಾಳೆ. ಅವ್ರಿಗೆ ಅವರೇ ಹೊಡ್ಕೊಂಡ್ರು ಪಾಪಚ್ಚಿ. ನನ್ ಗಂಟ ಸರಿಯಾಗಿ ಬರಕ್ಕಿಲ್ಲ ಕಣ. ಸೊ ಇದು ನಮ್ಮ ಗುಂಡಮ್ಮನ ಮದ್ವೆಗೆ ಫುಲ್ ಡೆಕೋರೇಟ್ ಆಗಿದೆ ನಮ್ಮ ಮನೆ. ಬಾಯ್ ಮಾವ, ಬಾಯ್. ನೀನ್ ಈ ಮನೆ ಮಗ, ನೀನ್ ಇಲ್ಲೇ ಇದ್ದು ಮನೆ ನೋಡ್ಕೊಂಡು ಮದ್ವೆ ದಿನದಲ್ಲಿ ಸ್ವಲ್ಪ ಚಂದ ಮಾಡ್ಬೇಕು. ನಮ್ಮೂರು, ನಮ್ಮ ಮನೆ, ನಮ್ ಜನ, ಅವ್ರಿಗೋಸ್ಕರ ಯಾವಾಗ್ಲೂ ಇರ್ತೀವಿ. ಇದು ಅಣ್ಣ ಏನ್ ಮಾತಂದ್ರೆ ಫುಲ್ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಸೊ ನಮ್ದು ಆಕ್ಚುಲಿ ಪ್ಯಾಕಪ್ ಇವತ್ತಿನ ದಿನದ ಪ್ಯಾಕಪ್ ಆಗಿದೆ. ಮತ್ತೆ ನಾಳೆ ಬಂದು ನಾಳೆ ಏನೇನು ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಅಲ್ಲ, ಇವತ್ತಿಗೆ ಬ್ರೇಕ್. ಇವತ್ತು ನಮ್ಮ ಸೆಟ್ಟಲ್ಲಿ ಆರ್ಟ್ ಡೈರೆಕ್ಟರ್ ಆಗಿರುವಂತಹ ಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೃಷ್ಣಾಷ್ಟಮಿ ಮುಗೀತು ಸರ್. ಪ್ಯಾಕಪ್ ಅಂದ್ಮೇಲೆ ಮಾಡ್ಕೋಬಹುದು ನಾವು ವಿಡಿಯೋನ. 100 ವರ್ಷ to you, happy birthday to you, happy birthday to you, Krishna, happy birthday to you, happy birthday. ಏನ್ರಿ ಮೀಡಿಯಾ? ನೀನು 100 ವರ್ಷ ಎಂದು ಹೀಗೆ ಇರಲಿ ಅರುಷ
ಬಾಳು ನೀನು 100 ವರ್ಷ ಉಡುಗೊರೆಯು ಸಂತೋಷವೇ ಉಡುಗೊರೆಯು. ಹ್ಯಾಪಿ ಬರ್ಡೇ. ಒಂದೊಳ್ಳೆ ಕಂಟೆಂಟ್ ಸಿಕ್ತಪ್ಪ ಬರ್ಡೇ ಯಾರ್ದಾದ್ರೆ. ಇದು ನಿಮ್ಗೆ ಸ್ಫೂರ್ತಿ ನೆಕ್ಸ್ಟ್ ನಿಮ್ ಯೂಟ್ಯೂಬ್ ಚಾನೆಲ್ ನ ಬಿಲ್ಡ್ ಮಾಡಕ್ಕೆ. ಓಕೆ, ಇದು ಇವತ್ತಿನ ಫಸ್ಟ್ ಡೇ ಶೂಟ್ ಆಗಿತ್ತು ನಮ್ದು. ನಾಳೆ ಮತ್ತೆ ಸಿಗ್ತೀನಿ. ಬಾಯ್.